ಮನೆ ಬಗ್ಗೆ ಆ ಮನೆಯವ್ರ ಬಗ್ಗೆ ಈ ಊರಲ್ಲಿ ಯಾರು ಗೊತ್ತಿಲ್ಲ ಅಂದ್ರೆ ತುಂಬಾ ಆಶ್ಚರ್ಯ ಆಗ್ತಾ ಇದೆ. ನೀವು ಅಲ್ಲಿಗೆ ಹೋಗ್ಬೇಡಿ. ಬಟ್ ಒಂದ್ ಸಣ್ಣ ಇನ್ಫಾರ್ಮೇಶನ್ ಸಿಕ್ಕಿದೆ. ಏನದು? ಯಾರು ಈ ಹುಡುಗಿ? ಚಾರ್ವಿ ಅಂತ. ಆದ್ರೆ ಅವ್ರ ಹೆಸರು ಚಾರ್ವಿ ಅಲ್ಲ. ಅವಳಿಗೆ ಮಾತಾಡೋಕೆ ಬರ್ತಾ ಇರಲಿಲ್ಲ. ಆದರೆ ಒಂದಿನ ಒಂದು ಮಾತು ಹೇಳಿದ್ಲು. ನಮಸ್ತೆ ವೀಕ್ಷಕರೇ, TV1 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ಶಿಲ್ಪಾ. ವೀಕ್ಷಕರೇ, ರಾಜ್ಯಾದ್ಯಂತ ನಾನಿನ್ನ ಬಿಡಲಾರೆ ಚಿತ್ರ ಕರ್ನಾಟಕದ ಎಲ್ಲ ಚಿತ್ರ ಮಂದಿರಗಳಲ್ಲಿ ಇಂದು ಯಶಸ್ವಿಯಾಗಿ ಪ್ರದರ್ಶನಗೊಂಡಿದೆ. ಅದೇ ರೀತಿ ನಮ್ಮ ಭತ್ತದ ನಾಡು ಕೃಷ್ಣರಾಜನಗರದಲ್ಲಿಯೂ ಕೂಡ ಇಂದು ಪ್ರದರ್ಶನಗೊಂಡಿದೆ. ಈ ಚಿತ್ರದ ಬಗ್ಗೆ ವೀಕ್ಷಕರ ಅಭಿಪ್ರಾಯವನ್ನು ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ಮ್ಯಾಮ್, ನೀವು ಈ ಚಿತ್ರ ನೋಡ್ಕೊ ಬಂದ್ರಲ್ಲ, ಈ ಚಿತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಮೂವಿ ತುಂಬ ಚೆನ್ನಾಗಿದೆ. ನಮ್ಮ ಕನ್ನಡದಲ್ಲೂ ಇಷ್ಟು ಒಳ್ಳೊಳ್ಳೆ ಫಿಲ್ಮ್ ಬರ್ತಿದೆ ಅನ್ನೋದು ನಮಗೂ ತುಂಬ ಖುಷಿ ಇದೆ. ಬೇರೆ ಭಾಷೆಗಳನ್ನ ಹೋಗಿ ನೋಡೋದಕ್ಕಿಂತ ಚಿತ್ರರಂಗಕ್ಕೆ ಬಂದು ನಮ್ಮ ಭಾಷೆ ಮೂವಿಗಳನ್ನ ನೋಡಿ ಹೊಸಬ್ರಿಗೆ ಸಪೋರ್ಟ್ ಮಾಡಿ. ಹೊಸಬ್ರು ಅಂತ ಎಲ್ಲೂ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಬಂದಿದೆ ಮೂವಿ. ನೋಡಿ ಎಲ್ಲರೂ ಫ್ಯಾಮಿಲಿ ಕೂತ್ ನೋಡೋಂಥ ಫಿಲ್ಮೇನೆ, ಎಲ್ಲರೂ ನೋಡ್ಬೋದು. ಆಗಿದೆ. ಸೈಕಾಲಜಿ ರಿಲೇಟೆಡ್ ಎಲ್ಲ ಕಾನ್ಸೆಪ್ಟನ್ನ ಇಲ್ಲಿ ತಂದಿದ್ದಾರೆ. ನಾವೇನಾದ್ರೂ ಆದ್ರೆ ಆಸ್ಪತ್ರೆ ಹಾಗೇನೆ ಕೆಲವೊಮ್ಮೆ ದೇವಾಲಯಗಳಿಗೆಲ್ಲ ಹೋಗ್ತಾ ಇರ್ತಾರೆ. ಸೊ ಮಠ ಮಂದಿರಗಳಿಗೆ ಹೋಗೋದು, ಈ ತರದೆಲ್ಲ ಇದೆ ಕಾನ್ಸೆಪ್ಟ್. ಸೈಕಾಲಜಿ ರಿಲೇಟೆಡ್ ಸ್ವಲ್ಪ ಜನರಿಗೂ ಕೂಡ ಅವೇರ್ನೆಸ್ ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಮೂವಿ ಅಂತ ಅನ್ಸುತ್ತಾ? ಖಂಡಿತ ಮೇಡಮ್, ಫ್ಯಾಮಿಲಿ ಮೂವಿ ಅನ್ನಿಸ್ತದೆ. ಈ ಚಿತ್ರ ತುಂಬ ಅತ್ಯದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರಕಥೆ ಚೆನ್ನಾಗಿದೆ. ಮತ್ತು ಆತ್ಮಗಳ ಅವಲೋಕನ ಅಂತಕ್ಕಂಥದ್ದು, ಮತ್ತು ಮಾತೃ ಹೃದಯ, ಮಾತೃ ತಾಯಿ ಆದವಳು ಇಡೀ ಸಂಬಂಧಗಳನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು, ಮತ್ತು ಒಂದು ಬದಲಾವಣೆಯನ್ನು ಯಾವ ರೀತಿ ತರ್ಬೋದು ಅಂತಕ್ಕಂಥದ್ದನ್ನು ಬಹಳ ಅತ್ಯುತ್ತಮವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಬಹುಶಃ ಈ ಚಿತ್ರ ಯಶಸ್ವಿಯಾಗಿ 100 ದಿನ ಓಡ್ತದೆ ಅಂತಕ್ಕಂಥದ್ದು ನನ್ನ ಆಸೆ ಇದೆ, ನನ್ನ ಅಭಿಲಾಷೆ ಇದೆ. ತುಂಬ ಚೆನ್ನಾಗಿದೆ ಚಿತ್ರ ಮೇಡಮ್. ತುಂಬ ಎಲ್ಲ ಫ್ಯಾಮಿಲಿ ಕುಳಿತು ನೋಡ್ತಕ್ಕಂಥ ಚಿತ್ರ ಇದು ಮೇಡಮ್. ತುಂಬ ಚಿತ್ರ ಕುಟುಂಬ ಸಮೇತವಾಗಿ ನೋಡಬಹುದಂಥ ಚಿತ್ರ ಅತ್ಯುತ್ತಮವಾಗಿ ಮೂಡಿಬಂದಿದೆ. ಈ ಚಿತ್ರಕಥೆದ ಸಂಭಾಷಣೆ, ಚಿತ್ರಕಥೆ ಮತ್ತು ಅಭಿನಯ ಮತ್ತು ನಿರ್ದೇಶನ ಅತ್ಯುತ್ತಮವಾಗಿದೆ. ಈ ಚಿತ್ರತಂಡಕ್ಕೆ ತುಂಬ ಅಭಿನಂದನೆಗಳನ್ನು ತಿಳಿಸ್ತಾ ಈ ಚಿತ್ರ ದಿನೋತ್ಸವವನ್ನು ಕಾಣಲಿ ಅಂತೇಳಿ ಶುಭವನ್ನು ಹಾರೈಸ್ತೀನಿ ಮೇಡಮ್. ಫ್ಯಾಮಿಲಿ ಮೂವಿ ಅನ್ಸುತ್ತೆ, ತುಂಬಾ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂತದೇನೆ. ನಮ್ಮವ್ರನ್ನ ತುಂಬಾ ನಮ್ಮ ಕ್ಯಾರ್ನಗರ ತಾಲೂಕಿನವರು ಮಾಡಿರೋದ್ರಿಂದ ನಾವು ತುಂಬಾ ಅವ್ರಿಗೆ ಎಂಕರೇಜ್ ಮಾಡ್ಬೇಕು. ತುಂಬಾ ಸಪೋರ್ಟ್ ಮಾಡಿ ಎಲ್ರು ತುಂಬಾ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಸಿನಿಮಾ ನೋಡಿ. ಎಲ್ರು ಸೈಕಾಲಜಿ ಬಗ್ಗೆನೂ ಎಲ್ಲ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ದೇವ ಮಂದಿರಗಳಿಗೆಲ್ಲ ಹೋದ್ರೆ ಯಾವ ತರ ಅನುಕೂಲ ಆಗುತ್ತೆ ಅನ್ನೋದು ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಮೂವಿ, ನೋಡ್ಬೋದು. ಈ ಚಿತ್ರದ ವಿಶೇಷತೆ ಏನು ಅಂತ ಹೇಳ್ತೀರಾ? ಅಂದ್ರೆ ಅದ್ಭುತವಾಗಿದೆ ಫಿಲಮ್. ಭಾರಿ ಚೆನ್ನಾಗಿ ಹೊಸ ಡೈರೆಕ್ಟರ್ ಆದ್ರೂ ಸುತ್ತ ವಿಸ್ತೀರ್ಣವಾಗಿ ಪ್ರತಿಯೊಬ್ಬರು ಫ್ಯಾಮಿಲಿ, ಮಕ್ಕಳು, ಮರಿ, ಗಂಡ ಹೆಂಡತಿ ಕೂತ್ಕೊಂಡು ನೋಡುವಂಥ ಫಿಲಮ್ ಇದು ಕರ್ನಾಟಕ ರಾಜ್ಯದಲ್ಲಿ ಇದೇ ಥರ ಫಿಲಮ್ಗಳು ಇನ್ನು ಮುಂದಕ್ಕೂ ಬರಲಿ. ನಮ್ಮ ನಿರ್ದೇಶಕರು ಇದೇ ಥರ ಪಿಕ್ಚರ್ನ ಇನ್ನು ಹೆಚ್ಚಿಗೆ ತೆಗೆದು ಅವ್ರಿಗೆ ಎಲ್ಲ ಕಲಾವಿದರು ಆಶೀರ್ವಾದ ಮಾಡಲಿ ಅಂತ ನಾನು ಕೇಳ್ತೀನಿ. ನಾನು ಪ್ರಾರಂಭದಿಂದಲೂ ಸಹ ನೋಡಿದೆ. ಕನ್ನಡ ಚಲನಚಿತ್ರರಂಗದಲ್ಲಿ ಈ ಥರದ ಸಿನಿಮಾಗಳು ಬರ್ತಕ್ಕಂಥ ಅಪರೂಪ ಆಗ್ಬಿಟ್ಟಿದೆ. 2.5 ಗಂಟೆಗಳ ಯಾರೋ ಸಹ ಥಿಯೇಟರ್ ಒಳಗೆ ಕೂತ್ಕೊಂಡು ನೋಡೋದೇ ಭಾಳ ಕಷ್ಟ ಆಗ್ತಿತ್ತು. ಆದರೆ ಇಂಥ ಒಂದು ಕ್ಯೂರಿಯಾಸಿಟಿ ಅಂತ ಚಲನಚಿತ್ರಗಳನ್ನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತಂದಿದ್ದಾರೆ ಅಂದರೆ ಮೆಚ್ಚಬೇಕು. ಅದರಲ್ಲೂ ಹೊಸ ಪ್ರತಿಭೆ ನವೀನ್ GS ಅವರು ಇಂಥ ಅದ್ಭುತವಾದ ಸಿನಿಮಾವನ್ನು, ಹೊಸ ಶೂಟಿಂಗು ಮತ್ತು ಮೇಡಮ್ ಮೆಸೇಜ್ ಅಂತ ಹೇಳೋದಕ್ಕಿಂತ ಎಂಟರ್ಟೈನ್ಮೆಂಟ್. ಈಗ ಜನಕ್ಕೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್. ಆ್ಯಕ್ಚುಲಿ ಈಗ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ. ಎಲ್ಲ ಏನು ಅಂತಂದ್ರೆ ಎಲ್ಲ OTTಲೇ ನೋಡ್ಕೋತಾ ಇದ್ದಾರೆ. ಬಟ್ ಈ ಫಿಲಮ್ ಹೆಂಗಿದೆ ಅಂತಂದ್ರೆ ಪ್ರತಿ ಒಂದು ನಿಮಿಷನೂ ಎಂಟರ್ಟೈನ್ಮೆಂಟ್ ಇದೆ. ಒಳ್ಳೆ BGM ಕೊಟ್ಟಿದ್ದಾರೆ, ಒಳ್ಳೆ RR ಎಫೆಕ್ಟ್ಸ್ ಇದೆ. ಮತ್ತೆ ಇದುವರೆಗೂ ಈ ತರ ಕತೆ ಯಾವುದೂ ಬಂದಿಲ್ಲ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಬೋರ್ ಹೊಡಿಸ್ದಂಗೆ ಜನಕ್ಕೆ 3 ಅವರ್ಸ್ ಏನು ಕೂತ್ಕೋತೀವಿ ಎಂಟರ್ಟೈನ್ಮೆಂಟ್ ಆಗಿ. ಯಾರು ಪ್ರತಿಯೊಬ್ಬರು ಜನ ಬಂದವ್ರು ಯಾರು ಎದ್ದೋಗ್ದಂಗೆ ಅಷ್ಟು ಎಂಟರ್ಟೈನ್ಮೆಂಟ್ ಆಗಿ, ಮತ್ತೆ ಒಂದು ಪಿನ್ ಡ್ರಾಪ್ ಸೈಲೆಂಟ್ ಆಗಿ ಮೂವಿ ಎಷ್ಟು ಚೆನ್ನಾಗಿತ್ತು ಅಂತಂದ್ರೆ ಎಲ್ಲರೂ ನೆಕ್ಸ್ಟ್ ಏನಾಗುತ್ತೆ ಅನ್ನೋ ರೀತಿಲಿ ಕೂತಿ ನೋಡಿದ್ದಾರೆ ಸಿನಿಮಾ. ಈ ತರ ಪ್ರತಿಭೆಗಳು ಬರಬೇಕು. ಅದ್ರ ಆಮೇಲೆ ಖುಷಿ ಏನು ಅಂತಂದ್ರೆ ನಮ್ಮ ತಾಲೂಕಿನ ಹುಡುಗ, ನಮ್ಮ ಕ್ಯಾರ್ನಗರ ತಾಲೂಕವರು ತುಂಬಾ ಕಷ್ಟಪಟ್ಟು ಈ ಪ್ರಾಜೆಕ್ಟ್ನ ಮಾಡಿದ್ದಾರೆ. ನಾನು ನಮ್ಮ ತಾಲೂಕವರು ಅಂತ ಹೇಳ್ತಾ ಇರೋ ಈ ಸಿನಿಮಾ ಬಗ್ಗೆ ಮೂವಿ ಬಂದು ನೋಡಿ. ತುಂಬಾ ಚೆನ್ನಾಗಿ ಬಂದಿದೆ. ಬರೀ OTTಲೇ ನೋಡೋದಲ್ಲ, ಇಂಥ ಸಿನಿಮಾಗಳನ್ನ ಬಂದು ಥಿಯೇಟ್ರಲ್ಲಿ ನೋಡಬೇಕು. ಅಷ್ಟು ಚೆನ್ನಾಗಿ ಬಂದಿದೆ. ಮನುಷ್ಯನ ಮನಸ್ಸು ಮತ್ತೆ ದೇಹದ ಬೆಳವಣಿಗೆ ಬಗ್ಗೆ ತುಂಬಾ ವಿಚಿತ್ರವಾಗಿ ತೋರಿಸಿದ್ದಾರೆ. ಏನಂತಂದ್ರೆ ಆ ಬೆಳವಣಿಗೆಗೂ ಮಾನಸಿಕವಾಗೂ ಮನುಷ್ಯನಿಗೆ ಏನು ವ್ಯತ್ಯಾಸ ಇದೆ ಅಂತ ಅಂದ್ಬಿಟ್ಟು ನಮ್ಮ ಡೈರೆಕ್ಟರ್ ತುಂಬಾ ಇದಾಗಿ ವಿಸ್ತೃತವಾಗಿ ತಿಳಿಸ್ಕೊಂಡಿದ್ದಾರೆ. ಮನುಷ್ಯ ದೇಹ ಬೇರೆ ಮನಸ್ಸು ಬೇರೆ ಅನ್ನೋದನ್ನ ಅವರು ತುಂಬಾ ಅನುಕೃತವಾಗಿ ನಮಗೆ ತಿಳಿಸ್ಕೊಂಡಿದ್ದಾರೆ ಮೇಡಮ್. ಈ ಸಿನಿಮಾ ತುಂಬಾ ಚೆನ್ನಾಗಿದೆ, ತುಂಬಾ ಹಿಟ್ ಆಗುತ್ತೆ ಮೇಡಮ್. ತುಂಬಾ ಚೆನ್ನಾಗಿದೆ ಮೂವಿ, ಎಲ್ಲೂ ಬೋರ್ ಆಗಲ್ಲ.
ಎಲ್ಲೂ ಬೋರ್ ಆಗಲ್ಲ, ತುಂಬಾ ಚೆನ್ನಾಗಿದೆ, ಎಲ್ಲ ಬಂದು ನೋಡ್ಬೋದು. ತುಂಬಾ ನವೀನ್ ಅವ್ರು ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಹೀರೋ ಹೀರೋಯಿನ್ ಪಂಚಿ ಮತ್ತೆ ಅಂಬಲಿ ಅವ್ರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಓವರಾಲ್ ಎಲ್ಲೂ ಬೋರ್ ಆಗಲ್ಲ, ತುಂಬಾ ಚೆನ್ನಾಗಿದೆ ಮೂವಿ, ನೋಡ್ಬೋದು. ಸೂಪರ್. ನೋಡಿದ್ರಲ್ಲ ವೀಕ್ಷಕರೇ, ನಾನಿನ್ನ ಬಿಡಲಾರೆ ಚಿತ್ರದ ಬಗ್ಗೆ ವೀಕ್ಷಕರ ಅಭಿಪ್ರಾಯವನ್ನು. ನೀವು ಕೂಡ ನಿಮ್ಮ ಕುಟುಂಬದ ಜೊತೆಗೆ ನಾನಿನ್ನ ಬಿಡಲಾರೆ ಚಿತ್ರವನ್ನು ಬಂದು ವೀಕ್ಷಿಸಿ. ಕ್ಯಾಮ್ರಾಮ್ಯಾನ್ ಚಂದ್ರು ಜೊತೆ ಶಿಲ್ಪ.